ಪ್ರಕೃತಿಯೇ ನಮ್ಮ ಜೀವನದ ಶ್ರೇಷ್ಠ ಗುರು. ಅದು ನಮ್ಮಂತೆ ಮಾತಾಡುವುದಿಲ್ಲ, ಆದರೆ ಪ್ರತಿಯೊಂದು ಋತುವಿನಲ್ಲೂ ಬದುಕಿನ ಒಂದು ಹೊಸ ಪಾಠವನ್ನು ಕಲಿಸುತ್ತದೆ. ಬೇಸಿಗೆಯಲ್ಲಿ ತನ್ನ ಎಲೆಗಳನ್ನು ಕಳೆದುಕೊಂಡ ಮರ ಮಳೆಗಾಲ ಬಂದಾಗ ಅದೇ ಕೊಂಬೆಗಳಲ್ಲಿ ಹೊಸ ಚಿಗುರುಗಳನ್ನು ಅರಳಿಸುತ್ತದೆ. ಬತ್ತಿಹೋದ ಭೂಮಿ ಮೊದಲ ಮಳೆಯ ಸ್ಪರ್ಶಕ್ಕೆ ಹಸಿರಿನ ಹೊದಿಕೆಯನ್ನು ಹೊದ್ದು ನಗುತ್ತದೆ. ಮಣ್ಣಿನೊಳಗೆ ಮೌನವಾಗಿ ಮಲಗಿದ್ದ ಪುಟ್ಟ ಬೀಜ ಸಮಯ ಪಕ್ವವಾದಾಗ ನೆರಳು ಕೊಡುವ ಬೃಹತ್ ವೃಕ್ಷವಾಗಿ ಬೆಳೆಯುತ್ತದೆ. ನೆಲದ ಮೇಲೆ ಹರಿದಾಡುತ್ತಿದ್ದ ಪುಟ್ಟ ಹುಳು ತನ್ನನ್ನೇ ರೂಪಾಂತರಿಸಿಕೊಂಡು ಆಕಾಶ ಮುಟ್ಟುವ ಬಣ್ಣದ ಚಿಟ್ಟೆಯಾಗುತ್ತದೆ. ನದಿಯು ತನ್ನ ದಾರಿಯಲ್ಲಿ ಎದುರಾಗುವ ಬಂಡೆಗಳನ್ನು ಕಂಡು ನಿಲ್ಲುವುದಿಲ್ಲ, ಅವುಗಳಿಗೆ ಹೊಂದಿಕೊಂಡೇ ಹೊಸ ದಾರಿಯನ್ನು ಸೃಷ್ಟಿಸಿಕೊಂಡು ಸಾಗುತ್ತದೆ. ಪ್ರಕೃತಿಯ ಪ್ರತಿಯೊಂದು ಸೃಷ್ಟಿಯೂ ಒಂದು ಸತ್ಯವನ್ನು ಹೇಳುತ್ತದೆ: ಬದಲಾವಣೆ ಅಂತ್ಯವಲ್ಲ, ಅದು ಬೆಳವಣಿಗೆಯ ಆರಂಭ. ಹಾಗಿದ್ದಾಗ ನಾವು ಮಾತ್ರ ನಾನು ಹೀಗೆಯೇ ಇರುತ್ತೇನೆ ಎಂಬ ಹಠವನ್ನು ಏಕೆ ಹಿಡಿಯಬೇಕು? ಸಮಯ ಬದಲಾದಂತೆ ನಮ್ಮ ಆಲೋಚನೆಗಳು ಬೆಳೆಯಬೇಕು, ನಮ್ಮ ಕಲಿಕೆ ವಿಸ್ತಾರವಾಗಬೇಕು, ನಮ್ಮ ಮನಸ್ಸು ಹೊಸ ಅನುಭವಗಳನ್ನು ಅಪ್ಪಿಕೊಳ್ಳಬೇಕು. ಏಕೆಂದರೆ ಬದಲಾಗುವುದು ಎಂದರೆ ನಮ್ಮನ್ನು ಕಳೆದುಕೊಳ್ಳುವುದು ಅಲ್ಲ, ನಮ್ಮೊಳಗಿನ ಅತ್ಯುತ್ತಮ ವ್ಯಕ್ತಿಯನ್ನು ಕಂಡುಕೊಳ್ಳುವುದು. ಪ್ರಕೃತಿಯಂತೆ ಬದುಕೋಣ, ಸಮಯವನ್ನು ವಿರೋಧಿಸದೆ ಅದರೊಂದಿಗೆ ಹೆಜ್ಜೆ ಹಾಕೋಣ. ಆಗ ಮಾತ್ರ ಬದುಕು ಕೂಡ ಋತುಗಳಂತೆ ಪ್ರತಿ ಹಂತದಲ್ಲೂ ಹೊಸ ಬಣ್ಣ, ಹೊಸ ಸೌಂದರ್ಯ, ಹೊಸ ಅರ್ಥವನ್ನು ನೀಡುತ್ತದೆ.